ಮಂಡ್ಯದಲ್ಲಿ ಗ್ರಾಮಸ್ಥರೇ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಯುಗಾದಿಯ ಒಬ್ಬಟ್ಟಿನ ಊಟವನ್ನು ಹಾಕಿಸಿ ಒಬ್ಬಟ್ಟಿನ ಊಟದೊಂದಿಗೆ ಯುಗಾದಿ ಹಬ್ಬವನ್ನು ಆಚರಿಸಿದ್ದಾರೆ. ಶಾಲೆಯಲ್ಲೇ ವಾಸ್ತವ್ಯ ಹೂಡಿ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡ್ತಾ ಇದ್ದು ಪರೀಕ್ಷೆಗಾಗಿ. SSLC ವಿದ್ಯಾರ್ಥಿಗಳಿಗಾಗಿ ಮಳವಳ್ಳಿ ತಾಲೂಕು ಮಾರಗೌಡನಹಳ್ಳಿ ಪ್ರೌಢಶಾಲೆಯಲ್ಲಿ SDMC ವತಿಯಿಂದ ಒಬ್ಬಟ್ಟಿನ ಊಟವನ್ನು ಹಾಕಿಸಲಾಗಿದೆ. ಪರೀಕ್ಷಾ ವೇಳೆ ಮಕ್ಕಳನ್ನು ಮನೆಗೆ ಕಳುಹಿಸದೆ ಶಾಲೆಯಲ್ಲೇ ಕಲಿಕೆಗೆ ಅವಕಾಶವನ್ನು ಕಲ್ಪಿಸಿದ್ದು ಈ ಸರ್ಕಾರಿ ಶಾಲೆಗೆ ಪ್ರತಿ ವರ್ಷವೂ ಕೂಡ ಅತ್ಯುತ್ತಮ ಫಲಿತಾಂಶ ಬರ್ತಾ ಇರುವಂಥ ಹಿನ್ನೆಲೆ ಮನೆಗೆ ತೆರಳಲು ಸಾಧ್ಯವಾಗದಂಥ ಹಿನ್ನೆಲೆಯಲ್ಲಿ ಹಬ್ಬದ ಊಟವನ್ನು SDMC ಸದಸ್ಯರೇ ಹಾಕಿಸಿದ್ದಾರೆ. ಪುಡಿ Kemana Pak? ಸರ್ಕಾರಿ ಪ್ರೌಢಶಾಲೆ ಮಾರವಳ್ಳಿ SDMC ಅಧ್ಯಕ್ಷ. ನಮ್ಮ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿರುವ ವಿದ್ಯಾರ್ಥಿಗಳಿಗೆ ಈ ದಿನ ನಾವು ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಹೋಳಿಗೆ ಮಾಡಿಸಿದ್ದೀವಿ. ಸೋಮವಾರ ವಿಜ್ಞಾನದ ಪರೀಕ್ಷೆ ಇರುವುದರಿಂದ ಇಂದಿನ ಕೂಡ ವಿಶೇಷ ತರಗತಿ ನಡೀತಿದೆ. ಹಾಗಾಗಿ ಮಕ್ಕಳಿಗೆ ಹಬ್ಬ ಇರೋದ್ರಿಂದ ಮಕ್ಕಳಿಗೆ ಹಬ್ಬದ ವಾತಾವರಣ ಸೃಷ್ಟಿಸಲು ಇದನ್ನು ಹೋಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ? 226 ಜನ ಮತ್ತು ಈ ಸಲ SSLC ಪರೀಕ್ಷೆಯನ್ನು 226 ಜನ ವಿದ್ಯಾರ್ಥಿಗಳು ಈ ವರ್ಷ SSLC ಪರೀಕ್ಷೆ ಬರೀತಾ ಇದ್ದಾರೆ. ಈ ಸಲ ವಿಶೇಷತೆಂದರೆ ಮಂಡ್ಯ ಜಿಲ್ಲೆಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಮಾಡಿದ್ದು 8th, 9th, 10th 600 ಚಿಲ್ಲರೆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಸಾಲಿನಲ್ಲಿ 25-26ನೇ ತರಗತಿಯಲ್ಲಿ 226 ವಿದ್ಯಾರ್ಥಿಗಳು ಈ ಸಲ ಎಕ್ಸಾಮ್ ತಗೊಂಡಿದ್ದು ಮಕ್ಕಳಿಗೂ ಒಳ್ಳೆಯ